ಈ ನಾರ್ತ್ ಇಂಡಿಯನ್ ಹೆಂಗ್ ಗೊತ್ತಾ, ಒಳ್ಳೆ ಕೊರೋನಾ ವೈರಸ್ ಇದ್ದಂಗೆ ಬಂದಿದ ತಕ್ಷಣ ಗುಂಪಾಗಿ ಬಂದ್ಬಿಡ್ತಾರೆ, ಆಮೇಲೆ ಹೋಗಂದ್ರೂ ಹೋಗೋದಿಲ್ಲ. ಗುರು ಹೇಳಿಲ್ವಾ ನಾರ್ತ್ ಇಂಡಿಯನ್ ತಿಕಾ ಹೊಡಿತಾರೆ ಅಂದ್ಬಿಟ್ಟು. সিকিউরিটি ডিউটি করে 12,000 পেমেন্ট পায় আর নাইট 9,000 টাকা দিনে 11,000 টাকা ನಿಮ್ ಮನೆ ತನಕ ಇದು ಬಂದ್ರೆ ನಿಮ್ಗೆ ಆವಾಗ ಸೀರಿಯಸ್ನೆಸ್ ಗೊತ್ತಾಗ. ಲೇಟ್ ಆಗೋ ಮುಂಚೆ ಎಚ್ಚರ. ನಾನು ಯಾವಾಗ್ಲೂ ಯಾಕೆ ನಾರ್ತ್ ಇಂಡಿಯನ್ ಬಗ್ಗೆ ಹಂಗ್ ಮಾತಾಡ್ತೀನಿ, ಕೋಪ ಕೊಲ್ತೀನಿ ಅಂತ ನೀವು ಕೇಳ್ತಿರಲ್ಲ, ಇದಕ್ಕೆ ಥರ್ಡ್ ಕ್ಲಾಸ್ ಸರ್ಕಾರ ನಮ್ ನಿನ್ ಎಲ್ಲನ ನೋಡು, ಸಾವಿರ ಗಟ್ಲೆಯಲ್ಲಿ ಈ ಟೆಂಟ್ಗಳು ಹಾಕೊಂಡು ಕೂತ್ಕೊಂಡಿರೋದೇ ಈ ನಾರ್ತ್ ಇಂಡಿಯನ್ ಬೇವರ್ಸಿಗ್ಲೆ. ನಿಮ್ಗೆ ಯಾವನ ಹೋಗುವಾಗ ಕೇಳ್ಕೊಂಡ್ ನೋಡಿ, ನೀವು ಪ್ರತಿ ಒಬ್ಬನ್ಗೂ ₹1 ದುಡಿಬೇಕಂದ್ರೆ ಅವ್ನ್ ಸ್ವಂತ ಊರಲ್ಲಿ ಅವ್ನ್ ದುಡಿಯಕ್ ಆಗ್ತಾ ಇಲ್ಲ. ಅಷ್ಟೇ ನಮ್ಮವ್ರನ್ನ ಬೆಳ್ಸಕ್ ಆಗಲ್ಲ ನಿಮ್ಗೆ. ಈ ರ್ಯಾಪಿಡೋ ಬೇವರ್ಸಿಗಳಿಗೂ ಹೇಳ್ತಾ ಇದೀನಿ, ತಿಕ್ಕ ಎಲ್ಲ ಮಾತಾಡ್ಬೇಡ್ರಿ. ರ್ಯಾಪಿಡೋದ್ ಒಂದ್ ಫಾಲ್ಟ್ ಇಲ್ಲ. ನಾನು ಕ್ಯಾಬಲ್ಲಿ ಹೋಗಿದ್ರೆ ನಿಮಗೆ ಈ ಪರಿಸ್ಥಿತಿ ಆಗ್ಬಿಡ್ತಾ ಇದ್ದ. ನಾನು ಬಡ್ಕೊಂತೀನಿ ಅಂತ ನೀವು ಯೋಚನೆ ಮಾಡ್ಬೋದು, ಯಾಕಪ್ಪ ಇವ್ನು ಹಿಂಗ್ ಬಡ್ಕೊಂಡ್ ಸಾಯ್ತಾನೆ ಅಂದ್ಬಿಟ್ಟು. ಈ ಗುರು ಹೇಳಿಲ್ವಾ ನಾರ್ತ್ ಇಂಡಿಯನ್ ತಿಕಾ ಹೊಡಿತಾರೆ ಅಂದ್ಬಿಟ್ಟು. ಇವಾಗ ನೋಡಿ ಬಾಂಗ್ಲಾದೇಶಿ ಬೇವರ್ಸಿಗಳು ಹಿಂದೂ ಅವ್ರನ್ನ ಎಷ್ಟು ಟಾರ್ಚರ್ ಕೊಡ್ತಾ ಇದಾರೆ, ಆದ್ರೆ ಇಲ್ಲಿ ಬಂದ್ಬಿಟ್ಟು ರಾಶಾರೋಷವಾಗಿದ್ದಾರೆ. ನೋಡಿದ್ರೆ ಈ ಬೇವರ್ಸ್ ಇದು ಒಂದು ವಿಡಿಯೋ ಹಾಕ್ತೀನಿ, ಅದ್ ನೋಡಿ. সিকিউরিটি ডিউটি করে 12,000 পেমেন্ট পায় আর নাইট 9,000 টাকা দিনে 11,000 টাকা। আচ্ছা আচ্ছা 11,712 মতলব 12,000 হাসপিং ক্লিক করে আমরা গাড়ি দিয়ে দুইয়া দিবে আর বিপাই তারা কোনটা কো ভরসা হয় না, ফটো লাগাইলে আছে দেখিলেই হয়। জসিম ভাই অলরেডি দাঁড়িয়ে আছে হয় যা তু हल्लावाली बरस M0 क्या इससे औकात दिखाना सो M0 क्या गाड़ी है खाली अब तो ड्राइविंग लाइसेंस नहीं तुमके खानता पड़ती है भलाई। अरे एक काम कर तूने एक काम कर प्रधान सिक्योरिटी कर यूनिफॉर्म लगा लो सिक्योरिटी कर কোনো অসুবিধা না কাম করতে ভাই আমরা। ನಾನು ಯಾವಾಗ್ಲೂ ಯಾಕೆ ನಾರ್ತ್ ಇಂಡಿಯನ್ ಬಗ್ಗೆ ಹಂಗ್ ಮಾತಾಡ್ತೀನಿ, ಕೋಪ ಕೊಲ್ತೀನಿ ಅಂತ ನೀವು ಕೇಳ್ತಿರಲ್ಲ, ಇದಕ್ಕೆ ಈ ಬೇವರ್ಸಿ ಕಚಡ ನಮ್ಮ ಮಕ್ಕಳನ್ನ ಬಿಟ್ರೆ ಇನ್ನ ತಲೆ ಮೇಲೆ ಕುತ್ಕೊಂಡ್ ಬಿಡ್ತಾರೆ ಗುರು. ಫಸ್ಟ್ ಅವ್ರನ್ನ ಬೈದು ಏನ್ ಪ್ರಯೋಜನ ಇಲ್ಲ, ನಮ್ಮವರೇ ಅವ್ರನ್ನ ಬೆಳ್ಸಿದ್ದು ಬಂದ್ಬಿಟ್ಟು ಆಟೋ ಡಾಕ್ಯುಮೆಂಟ್ಸ್ ಇಲ್ದೆ ಕೊಡೋದು, ಲೈಸೆನ್ಸ್ ಇಲ್ದೆ ಕೊಡೋದು, ಇವ್ರ ದುಡ್ಡುಗೋಸ್ಕರ ನಮ್ ದೇಶನ ಹಾಳು ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಗೌರ್ಮೆಂಟ್ ತುಂಬಾ ಒಳ್ಳೆ ಗೌರ್ಮೆಂಟ್ ಗುರು. ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದಕ್ಕೆ ಹಿಂಗೆಲ್ಲ ಆಗಿರೋದು. ನಮ್ ಸರ್ಕಾರ ಫಸ್ಟ್ ಆಫ್ ಆಲ್ ಥರ್ಡ್ ಕ್ಲಾಸ್ ಸರ್ಕಾರ. ನಮ್ ಸರ್ಕಾರದಿಂದಾನೇ ಹಿಂಗ್ ಆಗ್ತಾ ಇರೋದು. ಅವ್ರನ್ನೆಲ್ಲ ಒದ್ದು ಕಳ್ಸ್ಬೇಕು, ಆದ್ರೆ ಅವ್ರಿಂದ ಪ್ರಾಫಿಟ್ ಇದೆ ಅಂತ ಇಕ್ಬೀಳೋದು. ಗುರು ನಿನ್ ಎಲ್ಲನ ನೋಡು, ಸಾವಿರ ಗಟ್ಲೆಯಲ್ಲಿ ಈ ಟೆಂಟ್ಗಳು ಹಾಕೊಂಡು ಕೂತ್ಕೊಂಡಿರೋದೇ ಈ ನಾರ್ತ್ ಇಂಡಿಯನ್ ಬೇವರ್ಸಿಗ್ಲೆ, ಬೇರೆ ಯಾರು ಇಲ್ಲ. ನಮ್ ಕನ್ನಡದವ್ರಿಗೆ ಕಿತ್ಕೊಂಡ್ ತಿನ್ನೋ ತರ ಪರಿಸ್ಥಿತಿ ಆಗ್ಬಿಟ್ಟೈತೆ ಇವಾಗ. ₹1 ದುಡಿಯೋಕ್ ಕಷ್ಟ ಆಗ್ತಾ ನಿಮ್ಗೆ. ಯಾವನ ಹೋಗುವಾಗ ಕೇಳ್ಕೊಂಡ್ ನೋಡಿ, ನೀವು ಪ್ರತಿ ಒಬ್ಬನ್ಗೂ ₹1 ದುಡಿಬೇಕಂದ್ರೆ ಅವ್ನ್ ಸ್ವಂತ ಊರಲ್ಲಿ ಅವ್ನ್ ದುಡಿಯಕ್ ಆಗ್ತಾ ಇಲ್ಲ. ಅಷ್ಟು ಕಷ್ಟ ಆಗ್ತಾ ಇದೆ ಈ ನಾರ್ತ್ ಇಂಡಿಯನ್ ಬೇವರ್ಸಿಗಳು ಬಂದಿದ ತಕ್ಷಣ. ಅವ್ರು ಕಡಿಮೆದಲ್ಲಿ ಮಾಡ್ತಾರೆ, ಒಪ್ಕೊಂತೀನಿ ನಾನು, ಯಾಕಂದ್ರೆ ನಮ್ಮವ್ರಿಗೆ ಸ್ವಲ್ಪ ತಿಗಾಗ ಅನ್ಸಲಿನೇ ಏನ್ ಮಾಡಕ್ಕಾಗಲ್ಲ. ಆದ್ರೆ ಒಂದ್ಕಿತ ಯೋಚನೆ ಮಾಡಿ, ಅವ್ರು ಕಡಿಮೆದಲ್ಲಿ ಮಾಡ್ತಾರೆ, ಅವ್ರು ಬೆಳ್ದಿದ ತಕ್ಷಣ ನಮ್ಮೊಬ್ಬರಿಗೂ ಕೆಲಸ ಸಿಗಲ್ಲ. ಆಮೇಲೆ ಹೆಂಗ್ ಹೊಡಿತಾರೆ ಅಂದ್ರೆ ಬಗ್ಸ್ಬಿಟ್ಟು ಹೊಡಿತಾರೆ ನಿಮ್ಗೆಲ್ಲಾರ್ಗು. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆಯಿಂದ ಹೇಳ್ತಾ ಇದೀನಿ, ಈ ಕರ್ನಾಟಕ ಅಸೋಸಿಯೇಷನ್ ಯಾವ್ದಿದೆ ಆಟೋ ಫಸ್ಟ್ ನೋಡ್ಕೊಂಡ್ ಕೊಡಿ, ನಮ್ಮವ್ರಿಗೂ ಕೊಡಿ. ಯಾಕಂದ್ರೆ ನಮ್ಮವ್ರು ತುಂಬಾ ಜನ ಕೆಲಸ ಇಲ್ಲದೆ ಆಟೋ ಬೇಕಾಗಿರೋರು ಎಷ್ಟು ಜನ ಇದಾರೆ, ನನ್ಗೂ ಎಷ್ಟು ಜನ ಕಮೆಂಟ್ ಮಾಡ್ತವ್ರೆ. ಅವ್ರು ಕೊಡಿ. ಅದನ್ನ ಬಿಟ್ಟು ಬೇರೆ ಹೊರ ದೇಶದಿಂದ ಬರೋರ್ನ ಕೊಟ್ಬಿಟ್ಟು ಅವ್ರನ್ನ ಬೆಳೆಸ್ತೀರಾ, ನಮ್ಮವ್ರನ್ನ ಬೆಳ್ಸಕ್ ಆಗಲ್ಲ ನಿಮ್ಗೆ. ಈ ರ್ಯಾಪಿಡೋ ಬೇವರ್ಸಿಗಳಿಗೂ ಹೇಳ್ತಾ ಇದೀನಿ, ತಿಕ್ಕ ಎಲ್ಲ ಮಾತಾಡ್ಬೇಡ್ರಿ. ಫಸ್ಟ್ ಇದನ್ನ ನೋಡಿದ್ರ ವಿಡಿಯೋ, ನೆಕ್ಸ್ಟ್ ನಿಮ್ ರ್ಯಾಪಿಡೋದವ್ರಿಗೆ ಅಷ್ಟೇ ಒಂದ್ 10,000 ಜನನ ಕರ್ಕೊಂಡ್ ಬಂದ್ಬಿಡ್ತಾರೆ. ಅವ್ರಿಗೇನಪ್ಪಾ ಒಂದು ಟ್ರೈನ್ ಅಲ್ಲಿ ಒಂದ್ ಬೋಗಿಯಲ್ಲಿ 10 ಜನ ಕೂತ್ಕೊಳ್ಬೇಕಂದ್ರೆ ಅವ್ರ 5,000 ಜನ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ ಬಂದ್ಬಿಡ್ತಾರೆ. ಆಮೇಲೆ ನಿಮ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗೂ ತಿಕ್ಕ ಹೊಡಿತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಫಸ್ಟ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನಮ್ಮವ್ರು ಅಂತ ಯಾಕೆ ಹೇಳೋದಂದ್ರೆ, ಈ ಬೇವರ್ಸಿಗಳನ್ನ ಬಿಟ್ರೆ ಬೆಳೆಯೋದಕ್ಕೆ ಇಷ್ಟೇ ಆಗೋದು. ನಿಮ್ಗೆಲ್ಲ ಇನ್ನ ಗೊತ್ತಿಲ್ಲ ಗುರು, ಸೀರಿಯಸ್ ತಂಗ ಇನ್ನೂ ಒಂದ್ 2-3 ವರ್ಷ ಹೋಗ್ಲಿ, ಅದಾದ್ಮೇಲೆ ಹೊಡಿತಾರೆ ನೋಡಿ ನಿಮ್ಗೆ. ಆವಾಗ ನಾನು ಹೇಳಿರೋ ವಿಡಿಯೋ ನಿಮ್ಗೆ ಜ್ಞಾಪಕ ಬರುತ್ತೆ, ಅದನ್ನ ಹುಷಾರಾಗಿ ತಿಳ್ಸ್ಕೊಳ್ಳಿ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಆಯ್ತು, ಇದು ರೈಸ್ ಕೋರ್ಸ್ ಅಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಗುರು, ಅದ್ರಲ್ಲಿ ರ್ಯಾಪಿಡೋದ್ ಒಂದು ಫಾಲ್ಟ್ ಇಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ರ್ಯಾಪಿಡೋದ್ ಒಂದು ಫಾಲ್ಟ್ ಇಲ್ಲ. ಅವ್ನು ಒನ್ ವೇ ಅಲ್ಲಿ ಹೋಗಿರ್ಲಿ ಪರವಾಗಿಲ್ಲ, ಆದ್ರೆ ಏನ್ ಗೊತ್ತಾ, ಕಸ್ಟಮರ್ದೇ ಫಾಲ್ಟ್. ನೀವೇ ಒಂದ್ ₹10 ₹20 ಕಡಿಮೆ ಬರುತ್ತೆ ಅಂತ ಹೋಗ್ತಿರಲ್ಲ, ಇವಾಗ ಲಕ್ಷ ಗಟ್ಲೆ ಇರ್ತೀರಾ, ಅದಾದ್ಮೇಲೆ ಹೋಗ್ಬಿಟ್ಟು ಕಂಪನಿಯಲ್ಲಿ ಕೇಳು ಅಂತೀರಾ. ಫಸ್ಟ್ ಯಾವನ್ ಬುಕ್ ಮಾಡಿರೋದು ಇದೇ ಆಟೋದಲ್ಲಿ ಹೋಗಿದ್ರೆ, ಕ್ಯಾಬಲ್ಲಿ ಹೋಗಿದ್ರೆ ನಿಮಗೆ ಈ ಪರಿಸ್ಥಿತಿ ಆಗ್ಬಿಡ್ತಾ ಇದ್ದ ಗುರು. ಆಟೋದಲ್ಲಿ ಹೋದ್ರೆ ಈ ಲೆಫ್ಟ್ ರೈಟ್ ನಮ್ ಬಾಡಿಗಳಿಗೆ ಟಚ್ ಆಗೋದು, ಗಾಡಿಗಳಿಗೆ ಏಟ್ ಆಗೋದು, ನಿಮಗೇನು ಏಟ್ ಆಗಲ್ಲ. ಇವಾಗ ಹೋಗಿ ಇದು ಒಂದ್ ಇದಕ್ಕೆ ಇವಾಗ ಅವ್ನ್ ಕೆಲಸ ಮಾಡಕ್ ಆಗ್ತಾ ಇದ್ಯಾ? ಇವಾಗ ಅವ್ನ್ ಕೆಲ್ಸಾನು ಹೋಯ್ತು, ಅವ್ನ್ಗೆ ಹಾಸ್ಪಿಟಲ್ ಖರ್ಚು ಎಷ್ಟೊಂದ್ ಐತೆ ಗುರು. ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಜಾಸ್ತಿ ಎಲ್ಲ ಡಿಫ್ರೆನ್ಸ್ ಬರಲ್ಲ, ಒಂದ್ ₹30 ₹40 ಡಿಫ್ರೆನ್ಸ್ ಅಷ್ಟೇ ಬರೋದು. ಅದನ್ನ ನೋಡ್ಕೊಂಡು ಲಕ್ಷ ಗಟ್ಲೆ ನೀವು ಹೋಗಿ ಇಕ್ತೀರಾ. ಅದನ್ನ ನಾನು ಎಷ್ಟೇ ಹೇಳಿದ್ರು ಗುರು, ಅದೇ ಬಡ್ಕೊಂಡಿದ್ರು ಇದು ಬಂಡೆಯಲ್ಲಿ ನೀರು ಉದ್ದಂಗೆ ನಿಮ್ಗೆಲ್ಲ. ನಾನು ಎಷ್ಟೇ ಕಿರ್ಚಾಕಿದ್ರು ಆದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಸೀರಿಯಸ್ನೆಸ್, ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಅದು ತುಂಬಾ ಲೇಟ್ ಆಗಿರುತ್ತೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ನಾನು ಬಡ್ಕೊಂತೀನಿ ಅಂತ ನೀವು ಯೋಚನೆ ಮಾಡ್ಬೋದು, ಯಾಕಪ್ಪ ಇವ್ನು ಹಿಂಗ್ ಬಡ್ಕೊಂಡ್ ಸಾಯ್ತಾನೆ ಅಂದ್ಬಿಟ್ಟು. ಈ ಸೀರಿಯಸ್ನೆಸ್ ನಿಮ್ಗೆ ಗೊತ್ತಾಗಿಲ್ಲ ಗುರು. ಒಂದ್ಕಿತ ನೀವು ಅರ್ಥ ಮಾಡ್ಕೊಂಡಿರುವಾಗ ತುಂಬಾ ಲೇಟ್ ಆಗಿರುತ್ತೆ. ಅವಾಗ ಹೆಂಗ್ ಹೊಡಿತಾರಂತ ನೀವು ಯೋಚನೆ ಮಾಡಿ. ಯಾಕಂದ್ರೆ ಇವಾಗ ನಾನು ಎಷ್ಟೇ ಬಡ್ಕೊಂಡ್ರು, ಅಯ್ಯೋ ಇವ್ನು ಬಡ್ಕೊಂತಾನೆ ಬಿಡ್ಬಿಡ್ರಿ ಅಂತ, ಆದ್ರೆ ನಿಮ್ ಪರಿಸ್ಥಿತಿ ನಿಮ್ ಮನೆ ತನಕ ಇದು ಬಂದ್ರೆ ನಿಮ್ಗೆ ಆವಾಗ ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಆವಾಗ ಹೋಗ್ಬಿಟ್ಟು ಹತ್ಕೊಂಡು ಅಯ್ಯೋ ಹಿಂಗ್ ಆಗ್ಬಿಟ್ಟೈತೆ ಅಂದ್ರೆ ಅವಾಗ ಯೋಚನೆ ಮಾಡಿದ್ರೆ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ. ಹಾಗಾದ್ರೆ ನಾರ್ತ್ ಇಂಡಿಯನ್ಸು ಒಂದ್ ದಿವಸಕ್ಕೆ ಏನಿಲ್ಲ ಅಂದ್ರೂ ಒಂದ್ 10,000 20,000 ಜನ ಬೆಂಗಳೂರಿಗೆ ಬಂದ್ಬಿಡ್ತಾವ್ರೆ.
ಇವಾಗ ಎಲ್ಲೆಲ್ಲನ ನೋಡಿ ಬೆರಿ ನಾರ್ತ್ ಇಂಡಿಯನ್ಗಳೇ ಗುರು ಅವಾಜ್ಗಳು ಹಾಕ್ತಾರೆ ಗುರು ನಮ್ ಕನ್ನಡಿಗರಿಗೆ. ಎಲ್ಲನ ಹೋಗಿ ನೋಡಿ ಅವ್ ಬಂದ್ಬಿಟ್ಟು ನಮ್ ಕನ್ನಡಿಗರಿಗೆ ಏಯ್ ನೀನ್ ಹೋಗೋ ಅಂತಾರೆ. ಅವ್ರ ಭಾಷೆ ನಾವ್ ಮಾತಾಡ್ಬೇಕಂತೆ. ಯಾವನು ಇಲ್ಲಿ ಭಾಷೆ ಅಡ್ಜಸ್ಟ್ ಮಾಡ್ಕೊಳ್ತಾನೆ ಇಲ್ಲ, ಅವ್ನ ಭಾಷೆ ನಾವ್ ಮಾತಾಡ್ಬೇಕು. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವನ ಕನ್ನಡ ಮಾತಾಡ್ಲಿ ನೋಡೋಣ, ಹಿಂದಿಯಲ್ಲೇ ಮಾತಾಡ್ತಾನೆ. ನಮ್ಮ ಆಟೋ ಕಸ್ಟಮರ್ಗಾಗ್ಲಿ ಹೇಳ್ತೀನಿ, ಇಲ್ಲಾಂದ್ರೆ ಒಂದು ಹೋಟ್ಲ್ಗನ ಹೋಗ್ರಿ ನೀವು, ಫಸ್ಟ್ ಹಿಂದಿಯಲ್ಲೇ ಮಾತಾಡ್ತಾರೆ. ಅಲ್ಲಿ ಸರ್ವರ್ ಇಂದ ಹಿಡಿದು ವೆಯ್ಟರ್ ತನಕ ಎಲ್ಲಾರು ಹಿಂದಿಯವ್ರು ಇದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ತುಂಬಾ ಲೇಟ್ ಆಗೋ ಮುಂಚೆ ಎಚ್ಚರ. ಈ ನಾರ್ತ್ ಇಂಡಿಯನ್ ಹೆಂಗ್ ಗೊತ್ತಾ, ಒಳ್ಳೆ ಕೊರೋನಾ ವೈರಸ್ ಇದ್ದಂಗೆ ಬಂದಿದ ತಕ್ಷಣ ಗುಂಪಾಗಿ ಬಂದ್ಬಿಡ್ತಾರೆ. ಆಮೇಲೆ ಹೋಗಂದ್ರೂ ಹೋಗೋದಿಲ್ಲ, ಹೋಗೋ ತರ ಹೋಗ್ಬಿಟ್ಟು ತಿರ್ಗಾ ಬಂದ್ಬಿಟ್ಟು ತುಂಬಾ ದೊಡ್ಡ ಅಟ್ಯಾಕ್ ತರ ಮಾಡ್ತಾರೆ ಅವ್ರು. ಸರಿನಾ? ಆ ವೈರಸ್ಗಳನ್ನ ಹುಷಾರಾಗಿ ಇವಾಗ್ಲೇ ಸಾಯ್ಸಕ್ ನೋಡಿ. ಇಲ್ಲಾಂದ್ರೆ ವ್ಯಾಕ್ಸಿನ್ ಇಲ್ಲ, ಕೋವಿಡ್ ಇದನ್ನು ಸಿಗಲ್ಲ ನಿಮ್ಗೆ. ಇಂಜೆಕ್ಷನ್ ಹಾಕ್ಸ್ಕೊಳಕ್ ಮುಂಚೆ ನೀವ್ ಸತ್ತೋಗ್ಬಿಡ್ತೀರಾ. ಹುಷಾರು.